ಗೃಹ ಕಾರ್ಮಿಕರ ಹೋರಾಟವು 20-30 ವರ್ಷಗಳಿಂದ ನಡೆಯುತ್ತಿದೆ ಎಂದು ಅಖಿಲ ಕರ್ನಾಟಕ ಗೃಹ ಕಾರ್ಮಿಕರ ವೃತ್ತಿ ಸಂಘಟನೆಯ ರಾಜ್ಯ ಸಮಿತಿ ಸದಸ್ಯರಾದ ನಾಗಮ್ಮ ಹೇಳಿದರು. ಅವರು ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಬಳಿ ಕರ್ನಾಟಕ ಗೃಹ ಕಾರ್ಮಿಕರ ವೃತ್ತಿ ಸಂಘಟನೆ ಹಾಗೂ ಕರ್ನಾಟಕ ಗೃಹ ಕಾರ್ಮಿಕರ ಚಳವಳಿ ಫೆಡರೇಷನ್ ಸೇರಿದಂತೆ ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಮಂಗಳವಾರ ಮಧ್ಯಾಹ್ನ 1 ಗಂಟೆ ಸಮಯದಲ್ಲಿ ನಡೆದ ಪ್ರತಿಭಟನೆಯಲ್ಲಿ ಗೃಹ ಕಾರ್ಮಿಕರಿಗೆ ಹಲವು ಮೂಲಭೂತ ಸೌಕರ್ಯಗಳನ್ನು ನೀಡಿ ನ್ಯಾಯ ಒದಗಿಸುವಂತೆ ಆಗ್ರಹಿಸಿ ನಡೆದ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಮಾತನಾಡಿದರು. ಸರ್ಕಾರದಿಂದ ಗೃಹ ಕಾರ್ಮಿಕರಿಗೆ ಸ್ಮಾರ್ಟ್ ಕಾರ್ಡ್, ಇ-ಶ್ರಮ್ ಕಾರ್ಡ್ ನೀಡಿದ್ದು ಅದು ಕೇವಲ ಗುರುತಿನ ಚೀಟಿಯಾಗಿ ಉಳಿದಿದೆ. ಯಾವುದೇ ಉಪಯೋಗವಾಗುತ್ತಿಲ್ಲ. ಗೃಹ ಕಾರ್ಮಿಕರ ಯೋಗ್ಯ ಉದ್ಯೋಗಕ್ಕಾಗಿ ILOC 189 ಅನುಮೋದಿಸಿ ಗೃಹ ಕಾರ್ಮಿಕರನ್ನು ಕಾರ್ಮಿಕರು ಎಂದು ಒಪ್ಪಿಕೊಳ್ಳಬೇಕು ಎಂದು ಅವರು ಸರ್ಕಾರವನ್ನು ಒತ್ತಾಯಿಸಿದರು. ನಂತರ ಜಿಲ್ಲಾ ಕಾರ್ಮಿಕ ಅಧಿಕಾರಿ ಚೇತನ್ ಕುಮಾರ್ ಅವರಿಗೆ ಮನವಿಯನ್ನು ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಲಲಿತಮ್ಮ, ಶೋಭಾ, ಸಿಸ್ಟರ್ ನಿಸಾ, ಬ್ರದರ್ ದರ್ಶನ್, ಮಾರ್ಕ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ತಾರೀಕು ಡೊಮೆಸ್ಟಿಕ್ ಗೃಹ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಈ ದಿನ ನಾವು ಗೃಹ ಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡ್ತಾ ಇದ್ವಿ ರ್ಯಾಲಿ ಮಾಡೋ ಮುಖಾಂತರ. ಇದು ವಿಶೇಷ ಲಾಭ ನಮ್ಗೆ ಏನಂದರೆ ನಮಗೆ ಗೃಹ ಕಾರ್ಮಿಕರಿಗೆ ಹಕ್ಕುಗಳನ್ನ ಒದಗಿಸ್ಕೊಡ್ಬೇಕು. ಮೇಯ್ನಾಗಿ ನಮಗೆ ಸಪ್ರೇಟು ವೆಲ್ಫೇರ್ ಬೋರ್ಡಿಂದ ವೆಲ್ಫೇರ್ ಬೋರ್ಡ್ ಮಾಡಬೇಕು. ಮತ್ತು ಅವ್ರಿಗೆ ನಮ್ಮ ಕಾನೂನಿಗೆ ನಮಗೆ ಡೊಮೆಸ್ಟಿಕ್ ವರ್ಗಗಳಿಗೆ ಏನು ಬೇಡಿಕೆಗಳು ಬೇಕು ಅದನ್ನೆಲ್ಲ ಈಡೇರಿಸಬೇಕು. ಹಾಗಾಗಿ ನಾವು ಇಷ್ಟು ಜನ ಸೇರಿ ನಾವು ರ್ಯಾಲಿನ ಮಾಡ್ತಾ ಇದ್ದೀವಿ. ನಮ್ಮದು ಗೃಹ ಕಾರ್ಮಿಕರ ಹೋರಾಟ ಇಂದಿದ್ದಲ್ಲ, ಇದು ತುಂಬ ವರ್ಷಗಳಿಂದ 20-30 ವರ್ಷಗಳಿಂದ ಹೋರಾಟ. ಇಷ್ಟು ಹೋರಾಟ ಮಾಡಿದರೂ ಕೂಡ ನಮ್ಮ ಗೃಹ ಕಾರ್ಮಿಕರಿಗೆ ಯಾವುದೇ ಥರದ ಬೆನಿಫಿಟ್ಸ್ ಇಲ್ಲಿ ತನಕ ಸಿಗಿಲ್ಲ. ಒಂದು ಸ್ಮಾರ್ಟ್ ಕಾರ್ಡ್ ಅಂತ ಕೊಡ್ತಾ ಇದ್ದಾರೆ, ಹೆಸರಿಗೆ ಮಾತ್ರ ಸ್ಮಾರ್ಟ್ ಕಾರ್ಡ್ ಮಾಡ್ತಾರೆ, ಆದರೆ ಯಾವುದೇ ಥರದ ಬೆನಿಫಿಟ್ಸ್ ಇಲ್ಲಿ ತನಕ ನಮ್ಮ ಕಾರ್ಮಿಕರಿಗೆ ತಲುಪಿಲ್ಲ. ಇ-ಶ್ರಮ್ ಕಾರ್ಡ್ ಮಾಡಿ, ಇ-ಶ್ರಮ್ ಕಾರ್ಡ್ ಮಾಡಿ ಅಂತಾರೆ. ಇ-ಶ್ರಮ್ ಕಾರ್ಡ್ ಮಾಡಿದ್ರು ಕೂಡ ಇಲ್ಲಿ ತನಕ ಯಾರಿಗೂ ಬೆನಿಫಿಟ್ ಸಿಕ್ಕಿಲ್ಲ. ಸೊ ಸರ್ಕಾರಗಳು ಬರ್ತವೆ ಹೋಗ್ತವೆ, ಆಹ್ವಾನಗಳನ್ನ ಕೊಟ್ಟು ಹೋಗ್ತವೆ ಹೊರತು ಇಲ್ಲಿ ತನಕ ಯಾವುದೇ ಥರದ ನಮಗೆ ಬೆನಿಫಿಟ್ನ ಮಾಡಿಲ್ಲ. ಸೊ ಹಾಗಾಗಿ ನಮ್ಮ ಮೇನ್ ಬೇಡಿಕೆ ಬಂದು ILO ಕನ್ವೆನ್ಷನ್ 189C ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ಒಕ್ಕೂಟ ಇದೆ, ಅಲ್ಲಿ ಗೃಹ ಕಾರ್ಮಿಕರನ್ನ ಕಾರ್ಮಿಕರು ಅಂತ ಒಪ್ಕೊಳ್ಳೋ ತನಕ ನಮಗೆ ಯಾವುದೇ ಬೆನಿಫಿಟ್ಸ್ ಇವರು ಕೊಡೋದಿಲ್ಲ. ಸುಮ್ಮನೆ ಬರ್ತಾರೆ, ನಾವು ಹೇಳಿದ ತಕ್ಷಣ ಹಿಂಗೆ ಮಾಡ್ತೀವಿ ಅಂತ ಹೇಳಿ ಹೋಗ್ತಾರೆ. ಸೊ ಹಾಗೆ ನಮ್ಮ ಮೇನ್ ಬೇಡಿಕೆ ILO ಕನ್ವೆನ್ಷನ್ 189C ಏನಿದೆ, ಸೊ ಅದನ್ನ ಅನುಮೋದನೆ ಮಾಡಬೇಕು ನಮ್ಮ ಭಾರತ ಸರ್ಕಾರ. ಎರಡನೇದು ಬಂದ್ಬಿಟ್ಟು ನಮಗೆ ಸ್ಮಾರ್ಟ್ ಕಾರ್ಡ್ ಗುರುತಿನ ಚೀಟಿಯಾಗಿ ಇಟ್ಟಿದ್ದಾರೆ. ಅದಕ್ಕೆ ನಮಗೆ ಕೆಲವು ಸೌಲಭ್ಯಗಳು ಅಟ್ಲೀಸ್ಟ್ ಎಜುಕೇಷನ್, ಹೆಲ್ತ್ ಈ ಥರದಕ್ಕಾದ್ರೂ ಒಂದು ಹೆಲ್ಪ್ ಮಾಡಬೇಕು ಸರ್ಕಾರ ಅಂತೇಳಿ ನಾವು ಎರಡನೇ ಬೇಡಿಕೆ ಇಡ್ತೀವಿ. ಮತ್ತು ನಮ್ಮ ಕನಿಷ್ಠ ವೇತನ ಇದೆ, ಕನಿಷ್ಠ ವೇತನ ಇದೆ ಅಂತಾರೆ. ನಾವು ನಗರ ಮಟ್ಟಕ್ಕೆ ಹೋದರೆ ಕನಿಷ್ಠ ವೇತನ ಇದೆ, ಆದರೆ ನಮ್ಮ ಗ್ರಾಮಾಂತರದಲ್ಲಿ ಬಂದರೆ 800 ರೂಪಾಯಿ ಇಲ್ಲ 200 ರೂಪಾಯಿ ತನಕ ಕೆಲಸ ಮಾಡುವಂಥ ಹೆಣ್ಮಕ್ಳು ಇಲ್ಲಿದ್ದಾರೆ. ಬರೀ ಊಟಕ್ಕೋಸ್ಕರ ಕೆಲಸ ಮಾಡುವಂಥ ಹೆಣ್ಮಕ್ಳು ಕೂಡ ಇಲ್ಲಿದ್ದಾರೆ. ಸೊ ಹಾಗಾಗಿ ನಮಗೆ ಕನಿಷ್ಠ ವೇತನವನ್ನು ಏನು ನೀವು 1 ರೂಪಾಯಿ 2 ರೂಪಾಯಿ ವರ್ಷಕ್ಕೆ ಹೆಚ್ಚಿಸ್ತೀರಾ, ಅದು ಅಟ್ಲೀಸ್ಟ್ 15,000 ಮೇಲ್ಪಟ್ಟು ನಮ್ಮ ಗೃಹ ಕಾರ್ಮಿಕರಿಗೆ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ.